ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರು. ನನ್ನ ಯೂಟ್ಯೂಬ್ ವಾಹಿನಿಯ ಪ್ರವಾಸ ಕಥನ ಕಾರ್ಯಕ್ರಮದ 11ನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಟ್ರಿನಿಟಿ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಅವರ ಇನ್ನೊಂದು 10 ದಿನದ 5 ದೇಶಗಳ ಟೂರ್ ಪ್ಯಾಕೇಜ್ ಇತ್ತು. ಶ್ರೀಲಂಕಾ, ಮಲೇಷಿಯಾ, ಥೈಲ್ಯಾಂಡ್, ಕಂಬೋಡಿಯಾ ಮತ್ತು ವಿಯೆಟ್ನಾಂ. ಆ ಒಂದು ಟೂರ್ ಪ್ಯಾಕೇಜ್ ಅಡಿಯಲ್ಲಿ ಇಲ್ಲಿವರೆಗೆ ನಾವು 8 ದಿನಗಳನ್ನು ಕಳೆದಿದ್ದೆವು. ಮುಂದೆ ಕಾಂಬೋಡಿಯಾದಿಂದ ನಿನ್ನೆ ದಿನ ರಾತ್ರಿ ನಾವು ವಿಯೆಟ್ನಾಮದ ಹೋಚಿಮಿನ್ ಸಿಟಿಗೆ ಬಂದಿದ್ದೆವು. ರಾತ್ರಿ ಅಲ್ಲಿ ಸಿಟಿ ಹಾಲ್ ಅಂತ ಸೈಗಾನ್ ಸ್ಕ್ವೇರ್ ಅಂತ ಏನು ಪ್ಲೇಸ್ ಇತ್ತು, ಅದನ್ನೆಲ್ಲ ನೋಡಿದ್ದೇವೆ. ಇವತ್ತು 9ನೇ ದಿನದ ಪ್ರವಾಸ. ಇವತ್ತು ನಾವು ಹೋಚಿಮಿನ್ ಸಿಟಿಯಲ್ಲಿ ನೋಡಬೇಕಾದ ಸ್ಥಳಗಳಂದ್ರೆ ಕ್ವಾನೆಮ್ ಪಗೋಡಾ, ಒಂದು ಸೈಗಾನ್ ಸೆಂಟ್ರಲ್ ಪೋಸ್ಟ್ ಆಫೀಸ್, ವಾರ್ ರೆಮೆಂಟ್ಸ್ ಮ್ಯೂಸಿಯಂ ಮತ್ತು ಸಿಸಿಯು ಟನಲ್ಸ್. ಈ ಪ್ರದೇಶಗಳನ್ನು ಇವತ್ತು ನಾವು ಭೇಟಿ ಕೊಡ್ತಾ ಇದ್ದೇವೆ. ಮುಂದೆ ಪ್ರವಾಸದ ಈಗಾಗಲೇ 8 ದಿನಗಳು ಹೋಗ್ಯಾವ. ಅಂದರೆ ಒಟ್ಟು 10 ದಿನದ ಪ್ರವಾಸದಲ್ಲಿ 8 ದಿನ ಮುಗಿದಿದೆ. ಇವತ್ತು 9ನೇ ದಿನದ ಪ್ರವಾಸ. ನಾವು ವಿಯೆಟ್ನಾಂ ಹೋಚಿಮಿನ್ ಸಿಟಿಯಲ್ಲಿ ತಂಗಿದ್ದ ನಮ್ಮ ಹೋಟೆಲ್ ಚೆರಿ ಹೋಟೆಲ್ಸ್ ಅಂಡ್ ಅಪಾರ್ಟ್ಮೆಂಟ್. ಅಲ್ಲಿ ಬೆಳಗ್ಗೆ ಮುಂಜಾನೆ ಎದ್ಕೊಂಡು ನಿತ್ಯ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಬೆಳಗಿನ ಫಲಹಾರವನ್ನು ಮುಗಿಸ್ಕೊಂಡು, ಅಂದರೆ ಟಿಫಿನ್ ಮುಗಿಸ್ಕೊಂಡು ಸುಮಾರು 8 ಗಂಟೆ 8:30 ಮಧ್ಯದಲ್ಲಿ ನಮಗಾಗಿ ಗೈಡ್ ಮತ್ತು ನಮ್ಮ ಟೂರ್ ಮ್ಯಾನೇಜರ್ ರೆಡಿ ಆಗಿದ್ದು. ಬಸ್ಸು ರೆಡಿ ಇತ್ತು ನಮ್ಗೆ, ಮತ್ತು ನಾವೆಲ್ಲ 44 ಜನ ಆ ಬಸ್ಸನ್ನು ಏರಿಕೊಳ್ತೇವೆ. ಒಂದು ಹೋಟೆಲ್ನಿಂದ ಸುಮಾರು 8 ಕಿಲೋಮೀಟರ್ ಅಂತರದಲ್ಲಿರುವಂತಹ ಕ್ವಾನ್ ಆಮ್ ಪಗೋಡಾ ದೇವಾಲಯ, ಬೌದ್ಧ ದೇವಾಲಯ, ಆ ದೇವಾಲಯದ ದರ್ಶನಕ್ಕಾಗಿ ಹೊರಟಿದ್ದೆವು. ನಾವು 8 ಕಿಲೋಮೀಟರ್ ಒಂದು ದಾರಿಯನ್ನು ಕ್ರಮಿಸಿಕೊಂಡು ದೇವಾಲಯಕ್ಕೆ ಬಂದು, ಈ ದೇವಾಲಯ ಪ್ರಾಚೀನ ದೇವಾಲಯ ಇದು. ಚೈನಾ, ವಿಯೆಟ್ನಾಂ ಜನ ಇದನ್ನ ಪುಣ್ಯಕ್ಷೇತ್ರ ಅಂತ ನೋಡ್ಕೊಳ್ತಾರೆ. ಇಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಆಚರಣೆ ಮಾಡ್ತಾರೆ. ಮದುವೆಗಳನ್ನು ಕೂಡ ಇಲ್ಲಿ ಮಾಡ್ತಿರ್ತಾರೆ. ನಾವು ಯಾವ ದಿವಸ ಈ ಪಗೋಡಾಗ ಈ ಬೌದ್ಧ ಮಂದಿರಕ್ಕೆ ಭೇಟಿ ಕೊಟ್ಟಿವಿ, ಆ ದಿವಸ ಕೆಲವೊಂದು ಜೋಡಿ ಮದುವೆನೂ ಆಗ್ತಾ ಇತ್ತು. ಭವ್ಯವಾದಂಥ ಇದರಿಂದ ಏನಿದೆ ಆವರಣ ಇದೆ. ಬಹಳ ಸುಂದರ ಕೆತ್ತನೆಯ ಇವು ಇದೆ. ಕೆತ್ತನೆಯ ಒಂದು ಕುಸೂರಿನ ಕೆಲಸಗಳ ಸಹಿತ ಗುಡಿಯ ಸುತ್ತಮುತ್ತ ಗುಡಿ ಆವರಣದಲ್ಲಿ ನೋಡಕ್ಕೆ ಸಿಗ್ತಾವ. ಈ ಒಂದು ಗುಡಿಯನ್ನ 19ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ರು. ಅದನ್ನ ಚೀನಾ ದೇಶದ ದೇವತೆ, ಅಂದ್ರೆ ಕರುಣಾ ದೇವತೆ ಹೆಸರು ಗುನ್ಯಾಯಿ ಅಂತ ಕರೀತಾರೆ. ಮತ್ತು ಅದನ್ನೇ ಚೈನಾ ರೂಪದಲ್ಲಿ ಭಾರತೀಯ ಬೋಧಿಸತ್ವ ಅಲೋಕೇಟೇಶ್ವರ, ಈ 2 ಹೆಸರಿನಿಂದ ಈ ಗುಡಿಯನ್ನ ಅವರು ಈ ದೇವತೆಗಳಿಗೆ ಅರ್ಪಣೆ ಮಾಡಿದ್ದು ಆ ಗೈಡ್ನಿಂದ ನಮಗೆ ತಿಳಿದು ಬಂದಿತು. ವಿಯೆಟ್ನಾಮದ ಪ್ರಸಿದ್ಧ ಈ ಬೌದ್ಧ ದೇವಾಲಯವು 2 ಸಂಸ್ಕೃತಿಗಳನ್ನು ಪ್ರತಿಬಿಂಬಿಸ್ತದೆ. ಒಂದು ಚೀನಾ ದೇಶದ ಚೈನೀಯರ ಒಂದು ಸಂಸ್ಕೃತಿ, ಮತ್ತೊಂದು ವಿಯೆಟ್ನಾಂ ಜನರ ಸಂಸ್ಕೃತಿ. ಈ ಮಂದಿರದ ಅಥವಾ ಗುಡಿ ಆವರಣದಲ್ಲಿ 2 ಪೀಠಗಳಿವೆ. 1ನೇ ಪೀಠ ಅದು ಜೇಡ್ ಅಂಪರರ್ ಪೀಠ. 2ನೇ ಪೀಠ ಏನಿದೆ ಅದು ಈ ವಿಯೆಟ್ನಾಂ ಜನರ ನಂಬಿಕೆಯ ದೇವತೆ. ಅವರಿಗೆ ಸಮುದ್ರ ದೇವತೆ ಅಂತ ಕರೀತಾರೆ, ಸ್ವರ್ಗದ ದೇವತೆ ಅಂತ ಕರೀತಾರೆ. ಹೆಸರಂದ್ರೆ ಅವಳ ಹೆಸರು ಮಾಜು. ಒಂದು ದೇವತೆ ಮಾಜು ಹೆಸರಿನಲ್ಲಿ, ಮತ್ತೊಂದು ಚೈನಾದ ಜೇಡ್ ಎಂಪರರ್ ಹೆಸರಿನಲ್ಲಿ. ಈ 2 ಪೀಠಗಳು, ಗದ್ದುಗೆಗಳು ನಮಗೆ ಆ ಆವರಣದಲ್ಲಿ ನೋಡಲಿಕ್ಕೆ ಸಿಗ್ತಾವ. ಅವ ಚಿತ್ರಗಳನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿರುವೆ.
ಚೀನಾ ಮತ್ತು ವಿಯೆಟ್ನಾಂ ಕಲ್ಚರ್ಗಳನ್ನು ಹೊಂದಿದ ಮತ್ತು ದೇವತೆಗಳನ್ನು ಹೊಂದಿದಂತಹ ಈ ಬೌದ್ಧ ದೇವಾಲಯವು, ಇದು ಬೌದ್ಧ ದೇವಾಲಯ ಯಾಕಂದ್ರೆ ಇದು ಬೌದ್ಧ ದೇಶದ ಬುದ್ಧನ ಉಪದೇಶಗಳನ್ನೇ ಮಾಡ್ತಿದೆ. ಹೆಚ್ಚು ಕಡಿಮೆ ಇದೆಲ್ಲ ಬೌದ್ಧ ಇದು, ಅವರು ತಮ್ಮ ತಮ್ಮ ದೇವತೆಗಳನ್ನು ಕೂಡ ಇಲ್ಲಿ ಆರಾಧನೆ ಮಾಡುವುದನ್ನು ನೋಡ್ತೇವೆ. 19ನೇ ಶತಮಾನದಲ್ಲಿ ಈ ಭವ್ಯ ದೇವಾಲಯವನ್ನು ಕಟ್ಟಿದವರು ಹೋಕ್ಲೋ ಪೀಪಲ್, ಅವರು ವಲಸಿಗರು, ಬೇರೆ ಕಡೆಯಿಂದ ವಲಸಿಗೆ ಬಂದಂತಹ ಜನ ಈ ಭವ್ಯ ಬುದ್ಧ ದೇವಾಲಯವನ್ನ 19ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುತ್ತಾರೆ. ವಿಯೆಟ್ನಾಮಿಗಳ ಮಾಜು ದೇವತೆಯ ಆವರಣ ಇದು. ಅದು ಅದರ ಪುತ್ಥಳಿ ಕೂಡ, ನಾವು ಮೂರ್ತಿ ಕೂಡ ಅಲ್ಲಿ ನೋಡ್ತಾ ಇದ್ದೇವೆ. ಅವಳನ್ನ ಫ್ಯೂಜಿನಿಸ್ ಸಮುದ್ರ ದೇವತೆ ಅಂತೂ ಬಹಳ ನಂಬಿಕೆಯಿಂದ ಇಲ್ಲಿ ವಿಯೆಟ್ನಾಂ ಜನರು, ಚೈನಾ ಜನರು ಮತ್ತು ಭಾರತೀಯರು ಈ ಒಂದು ದೇವತೆಗಳಿಗೆ ನಡ್ಕೊಳ್ತಾರೆ ಮತ್ತು ಈ ಮಂದಿರಕ್ಕೆ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಆಚರಣೆ ಮಾಡ್ತಿರ್ತಾರೆ ಮತ್ತು ಇಲ್ಲಿ ನಿತ್ಯ ಬುದ್ಧನ ಉಪದೇಶಗಳ ಬೋಧನೆ ನಡೀತಾ ಇರುತ್ತದೆ. ನಾನು ಈ ಗುಡಿಯ ಆವರಣವನ್ನು ಸುತ್ತಾ ಇದ್ದೆ. ಅಲ್ಲಲ್ಲಿ ದೇವತೆಗಳ ಮೂರ್ತಿಗಳ ದರ್ಶನ ಪಡಿತಾ ಇದ್ದೆ. ಅಲ್ಲಿ ಒಂದು ವಿಷಯ ನನಗೆ ಸ್ಪಷ್ಟವಾಯಿತಂದ, ಅಲ್ಲಿ ಅಮಿತಾಬ್ ಬುದ್ಧ ಅಂದರೆ ಬುದ್ಧನ ಉಪದೇಶಗಳನ್ನು ಬೋಧನೆ ಮಾಡುವುದನ್ನು ನಾವು ಅಲ್ಲಿ ಒಂದು ಅದೇ ವಾತಾವರಣದಲ್ಲಿ ಅಲ್ಲಲ್ಲಿ ಏನು ಪರಿಸರ ಇತ್ತಲ್ಲ, ನಾನು ಅದನ್ನೇ ಕೆಲವು ಕ್ಷಣಗಳಲ್ಲಿ ಒಂದು ವಿಡಿಯೋ ರೂಪದಲ್ಲಿ ಅದನ್ನು ನಾನು ಚಿತ್ರೀಕರಣ ಮಾಡಿದ್ದೆ. ಅದನ್ನೇ ಇಲ್ಲಿ ತಮ್ಮೊಂದಿಗೆ ಹಂಚಿಕೊಂಡಿದ್ದೆ. ನಾವು ಸುಮಾರು 1-1.5 ಗಂಟೆ ಪಗೋಡ ಬುದ್ಧ ದೇವಾಲಯದ ಸುತ್ತಾಡಿಕೊಂಡು ದೇವತೆಗಳ ದರ್ಶನ ಪಡ್ಕೊಂಡು ಅಲ್ಲಿ 1-1.5 ಗಂಟೆ ತನಕ ನಾವು ಆ ದೇವಾಲಯದಲ್ಲಿ ಇದ್ದೇವೆ. ಮುಂದೆ ಅಲ್ಲಿಂದ ನಾವು ನೆಕ್ಸ್ಟ್ ನಮ್ದು ವಿಸಿಟಿಂಗ್ ಸ್ಪಾಟ್ ಯಾವುದಾಗಿತ್ತಂದ್ರೆ ಕ್ವೇನ್ ಆಮ್ ಪಗೋಡಾದಿಂದ ಸೈಗಾನ್ ಸೆಂಟ್ರಲ್ ಪೋಸ್ಟ್ ಆಫೀಸಿಗೆ ಹೋಗೋದಿತ್ತು. ಅದು ಅಲ್ಲಿಂದ 6 ಕಿಲೋಮೀಟರ್ ಅಂತರದಲ್ಲಿತ್ತು. ಅದು ಪೋಸ್ಟ್ ಆಫೀಸ್ ಎಲ್ಲಿತ್ತಂದ್ರೆ ನ್ಯೂಗ್ಯಾನ್ ವ್ಯೂ ವಾಕಿಂಗ್ ಸ್ಟ್ರೀಟ್ನ ಈ ತಾಣದಲ್ಲಿತ್ತು. ಒಂದು ಬಸ್ ಮೂಲಕ ನಾವು ಅಲ್ಲಿಗೆ ಬಂದೇವೆ. ನಂತರ ನಮ್ಮನ್ನು ಆ ಒಂದು ಪೋಸ್ಟ್ ಆಫೀಸ್ ಎದುರಿಗೆ ಬಸ್ ನಿಲ್ಲಿಸಿ ನಂತರ ನಮಗೆ ಒಂದು 20 ನಿಮಿಷ ಟೈಮ್ ಕೊಟ್ಟು ನೀವೆಲ್ಲ ಇಲ್ಲಿದೆಲ್ಲ ವೀಕ್ಷಣೆ ಮಾಡಿ ನೋಡ್ಬೋದು. ಯಾರಿಗಾದರೂ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಾಗಿತ್ತಂದ್ರೆ, ಇಲ್ಲಿ ವಿಯೆಟ್ನಾಂ ಕರೆನ್ಸಿಗಳನ್ನು ಕೊಡಬೇಕಾಗಿತ್ತಂದ್ರೆ ಇದೇ ಪೋಸ್ಟ್ ಆಫೀಸ್ನಲ್ಲಿ ಏನಿದೆಯಲ್ಲ ಒಂದು ಕಡೆ ಹತ್ರ ಕೌಂಟರ್ ಇದೆ, ಅಲ್ಲಿ ಹೋಗಿ ಮಾಡಿಕೊಡು ಅಂತ ಹೇಳಿದ್ರು. ನಾವು ಅಲ್ಲಿ ಇಳಿದೇವೆ. ನಮ್ಮ ಮುಂದೆ ನಮ್ಮ ಮ್ಯಾನೇಜರ್ ಇದ್ದ. ಹೋಗಿ ನಾನು ಸ್ವಲ್ಪ ಒಂದು 500 ರೂಪಾಯಿ ಕೊಟ್ಟು ಅಲ್ಲಿ ಒಂದು ಕರೆನ್ಸಿಗಳನ್ನು ತಗೊಂಡೆ. ಅಂದರೆ ನಮ್ಮದು 290, ಅವರು 200, ನಮ್ದು ₹1 ಅಂದರೆ ಅವ್ರದ್ದು 275-80 ಇತ್ತದು. ಅಲ್ಲಿ ಕರೆನ್ಸಿಯನ್ನು ನೋಡೋಣ ಅಂತೇಳಿ ಎಕ್ಸ್ಚೇಂಜ್ ಮಾಡಿಕೊಂಡೆ. ವಿಯೆಟ್ನಾಂ ದೇಶವು 1955 ಪೂರ್ವದಲ್ಲಿ ಇದು ಫ್ರೆಂಚ್ ಕಾಲನಿ ಆಗಿತ್ತು. ನಮ್ಮನ್ನ ಹೆಂಗೆ ಭಾರತವನ್ನು ಬ್ರಿಟಿಷರು ಆಳ್ತಿದ್ರಲ್ಲ ಹಂಗೆ ಅವರನ್ನು ಫ್ರೆಂಚರು ಆಳ್ತಿದ್ರು. ಮುಂದೆ ಹೊಶಿಮನ್ ನೇತೃತ್ವದ ಹೋರಾಟದಲ್ಲಿ ಫ್ರೆಂಚ್ ಜನರಿಂದ ದೇಶ ಸ್ವತಂತ್ರವಾಯಿತು. ಫ್ರೆಂಚ್ ಕಾಲನಿ ಇದ್ದಾಗ, ಫ್ರೆಂಚ್ ಆಡಳಿತ ಇದ್ದಾಗ ಈ ಪೋಸ್ಟ್ ಆಫೀಸನ್ನು ಅವರು 1891ರಲ್ಲಿ ಸ್ಥಾಪನೆ ಮಾಡಿದರು. ನಾವು ಪೋಸ್ಟ್ ಆಫೀಸ, ಅದರ ಎದುರಿಗಿರುವಂಥ ಅಂಗಡಿಗಳ ಮುಗ್ಗಟ್ಟು, ಅಲ್ಲಿ ದೊಡ್ಡ ಚೌಕಿದೆ, ಆ ಎಲ್ಲ ವಾತಾವರಣದ ಅಂಗಡಿ ಮುಗ್ಗಟ್ಟುಗಳಿಗೆ ಭೇಟಿ ಕೊಟ್ಟು
ಬೇಕಾದದ್ದನ್ನು ತಿನ್ಲಿಕ್ಕೆ ಅಥವಾ ಹಿಂದೆ ಕೊಂಡ್ತಗೊಂಡಿರ್ತಾಯಿತ್ತು. ಮುಂದೆ ಅಲ್ಲಿ ಒಂದು 20 ನಿಮಿಷ ಕಾಲವನ್ನ ಕಳೆದೆ. ಸೈಗಾನ್ ಸೆಂಟ್ರಲ್ ಪೋಸ್ಟ್ ಆಫೀಸ್ ಅಲ್ಲಿ ದರ್ಶನವನ್ನು ಪಡ್ಕೊಂಡು ಮತ್ತೆಲ್ಲ ಸುತ್ತಾಡಿಕೊಂಡು ಅಲ್ಲಿಂದ ನಾವು ವಾರ್ ರೆಮೆಂಟ್ಸ್ ಮ್ಯೂಸಿಯಂ 1.5 ಕಿಲೋಮೀಟರ್ ಅಂತರದಲ್ಲಿರುವಂತಹ ಈ ವಾರ್ ರೆಮೆಂಟ್ಸ್ ಮ್ಯೂಸಿಯಂಗೆ, ಅಂದ್ರೆ ಈ ಯುದ್ಧ ವಸ್ತುಗಳ ಪ್ರದರ್ಶನ, ಆ ಒಂದು ಗ್ಯಾಲರಿ ಏನಿತ್ತಲ್ಲ ಅದಕ್ಕೆ ನಾವು ಭೇಟಿಯನ್ನು ಕೊಟ್ಟೆವು. ಈಗೇನು ಅದನ್ನು ಗ್ಯಾಲರಿ ಮಾಡಿರ್ತದೋ, ನಿಮ್ಮ ಮ್ಯೂಸಿಯಂ ಮಾಡಿರಲ್ಲ, ಆ ಮ್ಯೂಸಿಯಂ ಕಟ್ಟಡವು ಅಮೇರಿಕ ಮತ್ತು ವಿಯೆಟ್ನಾಂ, ಅಂದ್ರೆ ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಾಂ. ದಕ್ಷಿಣ ವಿಯೆಟ್ನಾಮಕ್ಕೆ ಅಮೇರಿಕ ಸಹಾಯ ಮಾಡಿತ್ತು. ಉತ್ತರ ವಿಯೆಟ್ನಾಮದ ಅದು ಕಮ್ಯುನಿಸ್ಟ್, ಅದರ ನೇತೃತ್ವ ಯಾರು ವಹಿಸಿದ್ರು ಅಂದ್ರೆ ಆ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಹೋಚಿಮಿನ್ಸ್ ಅವರನ್ನ ನೇತೃತ್ವ ವಹಿಸಿದ್ರು. ಒಂದು ವಂಡರ್ಫುಲ್ ಅಂದ್ರೆ ಭೂಮಾರ್ಗವಾಗಿ ಟನಲ್ಗಳನ್ನು ಕೊರೆದುಕೊಂಡು ಅವರು ಈ ದಕ್ಷಿಣ ವಿಯೆಟ್ನಾಮಿಗೆ ಬಂದು ಈ ಅಮೇರಿಕನ್ ಮಿಲಿಟರಿಯನ್ನ, ಸೈನ್ಯವನ್ನು ಸಾಕಷ್ಟು ಹತ್ಯೆಗೈದರು ಮತ್ತು ಅದನ್ನು ಸೋಲುವಂತೆ ತಮ್ಮ ತಂತ್ರಗಳನ್ನು ಬಳಕೆ ಮಾಡಿದರು. ಇಲ್ಲಿ ಅಮೇರಿಕನ್ ಮಿಲಿಟರಿ ಇದ್ದ ಕಾಲಕ್ಕೆ ಇದೇನು ಕಟ್ಟಡ ಇದೆಯಲ್ಲ, ಇವತ್ತು ನಾವು ವಸ್ತು ಪ್ರದರ್ಶನ ಏನು ನೋಡ್ತಾ ಇದ್ದೇವೆ, ಅದು ಮ್ಯೂಸಿಯಂ ಕಟ್ಟಡ ಇದೆ. ಆ ಮ್ಯೂಸಿಯಂ ಕಟ್ಟಡ ಅದು US ಇದ್ದ ಒಂದು ಮಿಲಿಟರಿ ಹೆಡ್ ಕ್ವಾರ್ಟರ್ ಆಗಿತ್ತು. ಆ ಮಿಲಿಟರಿ ಹೆಡ್ ಕ್ವಾರ್ಟರ್ನ ಇವರು ಏನು ಮಾಡಿದಾರೆ, ಇವತ್ತು ಮ್ಯೂಸಿಯಂ ಆಗಿ ಅದನ್ನು ರೂಪಾಂತರ ಮಾಡ್ಯಾರ. ಮುಂದೆ ಅಲ್ಲೆಲ್ಲ ಅಮೇರಿಕನ್ಸ್ ಬಿಟ್ಟು ಹೋದಂತಹ, ಯುದ್ಧದಲ್ಲಿ ಬಳಸಿ ಬಿಟ್ಟು ಹೋದಂತಹ ವಿಮಾನಗಳಾಯಿತು, ತೋಪುಗಳಾಯಿತು, ಗನ್ಗಳಾಯಿತು, ಏನೇನು ಬಳಸ್ತಿದ್ರಲ್ಲ ಅದು ಎಲ್ಲನೂ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಿದೆ. ಅದು 2 ಕ್ರೈಮ್ಗಳನ್ನು, ಅದನ್ನು ನಾವು ಪ್ರಾರಂಭದಲ್ಲಿ ಅವ್ರು ಏನಂದ್ರೆ ಅವರು ಮ್ಯೂಸಿಯಂನ ಚೈನಾ ಮತ್ತು ಅಮೆರಿಕ ವಾರ್ ಕ್ರೈಮ್ಸ್ ಅಂತದ್ದು. ಚೈನಾ ಮತ್ತು ಅಮೆರಿಕ ಜೊತೆಗೆ ವಾರ್ ಮಾಡೋ ಕಾಲಕ್ಕೆ ಚೈನಾ ಜನ ಮತ್ತು ಅಮೆರಿಕನ್ ಮಿಲಿಟರಿ ಏನಿದೆಲ್ಲ ಎಷ್ಟು ನಮಗೆ ಕ್ರೂರ ಹಿಂಸೆಯನ್ನು ಕೊಟ್ಟರು, ಆ ಹಿಂಸೆಯನ್ನ ಇವತ್ತು ಅವರು ತೋರಿಸ್ತಾ ಇದ್ರಲ್ಲಿ. ಚೈನಿಯವರ ಯುದ್ಧದಿಂದಾಗಿ, ಚೈನಾ ಮತ್ತು ವಿಯೆಟ್ನಾಂ ಯುದ್ಧದಿಂದಾಗಿ ಚೈನಿಯರ ಒಂದು ಕ್ರೌರ್ಯ, ಅಮೆರಿಕ ಮತ್ತು ವಿಯೆಟ್ನಾಂ ಯುದ್ಧದಿಂದಾಗಿ ಅಮೆರಿಕನ್ರ ಕ್ರೌರ್ಯ, ಅಂದ್ರೆ ಎಂಥ ಕ್ರೌರ್ಯಗಳನ್ನ ವಿಯೆಟ್ನಾಂ ಜನ, ಹೆಣ್ಣು ಮಕ್ಕಳಾಗಿರ್ಬೋದು, ಸಣ್ಣ ಮಕ್ಕಳಾಗಿರ್ಬೋದು, ಯುವಕರಾಗಿರ್ಬೋದು, ವೃದ್ಧರಾಗಿರ್ಬೋದು, ಯಾವ ರೀತಿಯಾಗಿ ಎದುರಿಸಿದ್ರು, ಎಂತೆಂಥ ಹಿಂಸೆಗಳನ್ನು ಅವರು ಸಹಿಸಿಕೊಂಡ್ರು. ಉದಾಹರಣೆಗೆ ಅಮೆರಿಕ ಏನ್ ಮಾಡಿತ್ತಂದ್ರೆ ಅಲ್ಲಿ ರಸಾಯನ ಬಾಂಬ್ಗಳನ್ನು ಸಹಿತ ಉಪಯೋಗ ಮಾಡಿತ್ತು. ಆ ರಸಾಯನ ಬಾಂಬ್ಗಳ ಫೋಟೋಗಳ ಸಹಿತ ಅದನ್ನ ಆ ಪ್ರದರ್ಶನ ಹಾಲ್ನಲ್ಲಿ ಇಟ್ಟಾರೆ. ಅದಕ್ಕೆ ಇಲ್ಲಿ 2 ಚೈನಾದವರ ಯುದ್ಧ ಮಾಡೋ ಕಾಲಕ್ಕೆ ಇವ್ರ ಮಾಡಿದಂಥ ದೌರ್ಜನ್ಯದ ಫೋಟೋಗಳು ಮತ್ತು ಅಮೆರಿಕದ ಒಂದು ದೌರ್ಜನ್ಯ ಫೋಟೋಗಳನ್ನ, ಯುದ್ಧ ಕ್ರೈಮ್ಗಳನ್ನ ಫೋಟೋಗಳ ರೂಪದಲ್ಲಿ, ಅವರು ಬಿಟ್ಟು ಹೋದಂಥ ಪಳವಳಿಕೆಯ ರೂಪದಲ್ಲಿ ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಅವರಿಟ್ಟಾರ. ಇವತ್ತು ಇಲ್ಲಿ ತನಕ ಅದನ್ನ ಈಗ ಕ್ರೈಮ್ ಮ್ಯೂಸಿಯಮ್ಸ್ ಅಂತ ಕರಿತಿದ್ರು, ಚೈನಾ ಮತ್ತು ಅಮೆರಿಕನ್ ಕ್ರೈಮ್ ಮ್ಯೂಸಿಯಮ್ಸ್ ಅಂತ ಕರಿತಿದ್ರು. ಮತ್ತೆ ನಂತರ ಡಿಪ್ಲೊಮಸಿಯಿಂದ ಏನು ಹೊಂದಾಣಿಕೆ ಆಯ್ತಲ್ಲ, ಅದನ್ನು 1995ರಿಂದ ಆ ಹೆಸರನ್ನ ತೆಗೆದು ವಾರ್ ರೆಮೆಂಟ್ಸ್ ಮ್ಯೂಸಿಯಂ ಅಂತ ಕರಿತಾ ಇದ್ದಾರೆ. ನಾವು ಆ ಮ್ಯೂಸಿಯಂದ ಪ್ರಾಂಗಣವನ್ನು ಪ್ರವೇಶ ಮಾಡಿದ್ವು. ಪ್ರಾಂಗಣದಲ್ಲಿಯೇ, ಆವರಣದಲ್ಲಿಯೇ ಸಾಕಷ್ಟು ಯುದ್ಧ ಟ್ಯಾಂಕರ್ಗಳು, ವಿಮಾನಗಳು ನಿಲ್ಲಿಸಿದ್ರು. ಅವನ್ನೆಲ್ಲ ನೋಡಿದೆವು. ಒಳಗೆ ಎಂಟ್ರಿ ಅದು. ಒಳಗದಾಗ 2, ಒಂದು ಗ್ರೌಂಡ್ ಫ್ಲೋರ್, ಇನ್ನೊಂದು ಮ್ಯಾಗಿನ್ ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರ್ನಲ್ಲಿ ನಾವು ಎಲ್ಲ ಫೋಟೋಗಳನ್ನು, ಚೈನಾ ಜೊತೆಗೆ ವಾರು, ಫ್ರೆಂಚ್ ಇದ್ದು, ಒಟ್ಟೆ ವಿಯೆಟ್ನಾಂ ಯಾವ್ಯಾವ ಯುದ್ಧಗಳನ್ನು ಎದುರಿಸಿದೆ, ಅವರ ಮೇಲೆ ಆದಂಥ ಏನೇನು ದೌರ್ಜನ್ಯಗಳಾದವು, ಪ್ರತಿ ಒಂದು ಘಟನೆಯ ಫೋಟೋಗಳನ್ನು, ಎಷ್ಟೋ ಜನ ಫೋಟೋಗ್ರಾಫಿಗಳು ಆ ಯುದ್ಧದಲ್ಲಿ ಸತ್ತಿದ್ದು, ಅವ್ರದ್ದು ಕೂಡ ಒಂದು ಬೇರೆ ಕಡೆಗೆ ಒಂದು ಸ್ಮಾರಕ, ಅಲ್ಲೇ ಒಂದು ಕಡೆಗೆ ಮೂಲ ಸ್ಮಾರಕವನ್ನು ಮಾಡ್ಯಾರ, ಹೆಸರುಗಳನ್ನು ಹಚ್ಚಿ ಬರೆದಿಟ್ಟಾರ. ಮತ್ತು ವಾರದ ಎಲ್ಲ ಫೋಟೋಗಳನ್ನು, ಗ್ಯಾಲರಿಯನ್ನು ಅಲ್ಲಿತ್ತು. ನಾವು ಸುತ್ತ ಹಾಕಿ ಒಂದೊಂದು ಗ್ಯಾಲರಿಯನ್ನು ನೋಡ್ತಾ ಹೊಂಟಿದ್ದೇವೆ. ಇಲ್ಲಿ ಫಸ್ಟ್ ಇಂಡೋ ಚೈನಾ ವಾರ್ ಅಂತ ಕರೀತಾರೆ. ಅದು 1946ರಿಂದ 54 ತನಕ ನಡೆದಿತ್ತು. ಮುಂದೆ 2ನೇದು ವಿಯೆಟ್ನಾಂ ವಾರ್ ಅಂತ ಕರೀತಾರಲ್ಲ, ಅದು 1962ರಿಂದ 69. ಇದು ವಿಯೆಟ್ನಾಂ ವಾರ್ ಏನಿದೆ, ಇದು ಅಮೆರಿಕನ್ ವಾರ್ಸ್ ಆಗ್ತಿದೆ. ಅದು ಇಂಡೋ ಚೈನಾ ವಾರ್ದಾಗ ಅಲ್ಲಿ ಬಂದದ್ದನ್ನ ಫ್ರೆಂಚ್ ಕಾಲನಿ ಏನಿರ್ತದಲ್ಲ, ಫ್ರೆಂಚ್ ಕಾಲನಿ ಅಂದ್ರೆ ಅದು ಯುದ್ಧವನ್ನ ಅವರು ಇಂಡೋ ಚೈನಾ ವಾರ್ ಅಂತ ಕರೀತಾರೆ.
ಅದಕ್ಕೆ ಅವು ಎರಡೂ ಯುದ್ಧಗಳ ಒಂದೇನು ಫೋಟೋಗಳಿವೆ ಅವನ್ನೆಲ್ಲ ನಾವು ಈ ವಸ್ತು ಸಂಗ್ರಹದಲ್ಲಿ ನಾವು ನೋಡಿದ್ದೀವಿ. ಇಂಡೋ ಚೈನಾ ವಾರ್ ಮತ್ತು ಅಮೆರಿಕನ್ ವಾರ್ ಎರಡೂ ಯುದ್ಧಗಳ ನೇತೃತ್ವವನ್ನ ಹೋಶಿಮನ್ನರೇ ವಹಿಸಿಕೊಂಡಿದ್ರು. ಫ್ರೆಂಚರಿಂದ ದೇಶವನ್ನು 1955ರಲ್ಲಿ ಸ್ವಾತಂತ್ರ್ಯ ಮಾಡಲಿಕ್ಕೆ ಅವ್ರದ್ದೇ ಪ್ರಯತ್ನ ಆಗಿತ್ತು. ಅದಕ್ಕೆ ಅವ್ರದ್ದು ದೀರ್ಘಾವಧಿಯ ಒಂದು ಪ್ರೈಮ್ ಮಿನಿಸ್ಟರ್ಶಿಪ್ಪೂ ಇದೆ. ಇಲ್ಲಿ ನಾವು ಆಂಗಣದಾಗ ಬಂದ ಕೂಡಲೇ ಒಳಾಂಗಣದಾಗ ಬಂದ ಕೂಡಲೇ ಇಲ್ಲಿ ತೋಪುಗಳನ್ನು ವಾರದಲ್ಲಿ ಅಮೆರಿಕನ್ಸು ಯಾವ್ಯಾವ ತೋಪುಗಳನ್ನು ಬಳಸಿದ್ರು, ಎಂಥ ಏಮ್ ಗನ್ಗಳನ್ನು ಬಳಸಿದ್ರು ಅನ್ನೋದನ್ನ ಹೆಜ್ಜೆ ಹೆಜ್ಜೆಗೆ ನೋಡ್ಕೊತ ಹೋಗಿವೆ. ಜೊತೆಗೆ ಮಾತುಕತೆ ನಡೆಯುವ ಕಾಲಕ್ಕೆ ಅವಾಗ ಅಮೆರಿಕನ್ ಪ್ರೆಸಿಡೆಂಟ್ ಜಾನ್ ಎಫ್ ಕೆನೆಡಿ ಅವರ ಜೊತೆಗೆ ಮಾಡಿದಂಥ ಮಾತುಕತೆಯನ್ನು ಕೂಡ ಆ ಫೋಟೋಗಳನ್ನು ಕೂಡ ಅಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಪ್ರದರ್ಶನದಲ್ಲಿ ಇಟ್ಟಿದ್ರು. ನಮ್ಮಂತೆ ಇನ್ನು ಹಲವಾರು ದೇಶದ ಜನರು ನಮ್ಮ ದೇಶದ ಜನರನ್ನೇ ಆ ಒಂದು ಮ್ಯೂಸಿಯಂಗೆ ಭೇಟಿ ಕೊಟ್ಟಿದ್ರು. ಎಲ್ಲರೂ ವೀಕ್ಷಣೆ ಮಾಡ್ತಿದ್ರು. ಭಯಂಕರ ಪ್ರವಾಸಿಗರ ಜನಸಂದಣಿ ಜಾಸ್ತಿ ಇತ್ತು. ನಾವೆಲ್ಲ ಹಂತವಾಗಿ ವೆಪನ್ಸ್ಗಳನ್ನು ನೋಡ್ತಾ ಹೊಂಟಿದ್ವಿ. ಮುಂದೆ ಆ ಯುದ್ಧದಲ್ಲಿ ಯಾರು ಹುತಾತ್ಮರಾಗಿದ್ರಲ್ಲ, ಹುತಾತ್ಮರಾದವರ ಕೆಲವೊಂದು ಮೂರ್ತಿಗಳನ್ನು, ಅವರ ಬಟ್ಟೆಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು. ಅಂದ್ರೆ ವಿಯೆಟ್ನಾಂ ನಿಜಕ್ಕೂ ಯುದ್ಧದ ಏನಿರಲ್ಲ, ಆ ಜನ ಎದುರಿಸ್ಯಾರ ಮತ್ತು ಇನ್ನೂ ಜೀವಂತವಾಗಿ ಧೈರ್ಯದಿಂದ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶೂರಂತ ನಮಗ ಅಲ್ಲಿ ಒಂದು ವಾತಾವರಣದಿಂದ ಆ ಚಿತ್ರಗಳನ್ನು ನೋಡಿ, ಆ ಫೋಟೋಗಳನ್ನು ನೋಡಿ ವಾರ್ ಮೆಮೊರಿಯಲ್ ಮ್ಯೂಸಿಯಂದ ಹೊರಗಿನದು ಪ್ರಾಂಗಣ ನಮ್ಮ ನೋಡ್ಲಿಕ್ಕೆ ಸಿಗ್ತಿದೆ. ಸಾಕಷ್ಟು ಯುದ್ಧ ವಿಮಾನಗಳಲ್ಲಿ ನಿಂತಿದ್ವು, ಟ್ಯಾಂಕರ್ಗಳಲ್ಲಿ ನಿಂತಿದ್ವು. ಅದರ ಎದುರಿಗೆ ಒಂದು ಬೃಹತ್ ರಸ್ತೆ ಇತ್ತು. ನಾವು ಪ್ರಾಂಗಣದಿಂದ ಹೊರಗೆ ಬಂದ ತಕ್ಷಣ ಅಲ್ಲಿ ಈ ರಸ್ತೆ ಬದಿಗೆ ವ್ಯಾಪಾರಸ್ಥರಿದ್ರು, ಮಾರೋರು, ಸಣ್ಣ ಸಣ್ಣ ಮಾರಾಟಗಾರರು. ಅಲ್ಲಿ ನಾವು ಇಂಡಿಯನ್ ಕರೆನ್ಸಿನ ತಗೊಂಡ್ರು ಅವರು. ನಮಗೆ ಉದಾಹರಣೆಗೆ 500 ರೂಪಾಯಿಗೆ 5 ಶರ್ಟ್ ಕೊಟ್ಟರು. ಮುಂದೆ ಅದೇ ಪ್ರಕಾರ ಟೋಪಿಗೆಗಳನ್ನ ಏನ್ ಬೇಕಲ್ಲ ಅದು ಅವರು ಇಂಡಿಯನ್ ಕರೆನ್ಸಿದಾಗ ಹೇಳ್ಬಿಟ್ಟು ತೊಗೊಳ್ತಿದ್ವಿ. ಅಲ್ಲಿ ಕೆಲವೊಂದು ನಮ್ಮ ಏನು ಪ್ರವಾಸಿಗರಿದ್ರು, ಸಹ ಪ್ರವಾಸಿಗರು ಕೆಲವು ಬಟ್ಟೆಗಳನ್ನ, ಟೋಪಿಗಳನ್ನು ತಗೊಂಡು, ಇನ್ನು ಕೆಲವೊಂದು ಮಂದಿ ರಸ್ತೆ ಬಾಜುಕು ಏನೇನು ಬಿಲ್ಡಿಂಗ್ ಅದ ಅದೆಲ್ಲ ಫೋಟೋಗಳನ್ನ ತಮ್ಮ ಕ್ಯಾಮ್ರಾದಲ್ಲಿ ಹಿಡಿದಿದ್ರು. ಅದೇ ಕೆಲವು ಫೋಟೋಗಳನ್ನು ನಾನು ತಮ್ಮೊಂದಿಗೆ ಇದರ ಮೂಲಕ ಹಂಚಿಕೊಂಡಿದ್ದೇವೆ. ಸುಮಾರು 1.5 ಗಂಟೆ ತನಕ ನಾವು ವಾರ್ ಮೆಮೊರಿಯಲ್ ಮ್ಯೂಸಿಯಂ, ಯುದ್ಧದ ಈ ಬಳಸಿದಂಥ ವಸ್ತುಗಳ ಒಂದು ಮ್ಯೂಸಿಯಂ ಅನ್ನ ನೋಡಿಕೊಂಡು ಅಲ್ಲಿಂದ ನೇರವಾಗಿ ನಾವು ಮಧ್ಯಾಹ್ನದ ಊಟಕ್ಕಾಗಿ ರೆಸ್ಟೋರೆಂಟಿಗೆ, ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗ್ತೀವಿ. ಇಂಡಿಯನ್ ರೆಸ್ಟೋರೆಂಟಲ್ಲಿ ನಾವು ಊಟನ ಮಾಡಿದೆವು. ಊಟ ಮಾಡೋ ಕಾಲಕ್ಕೂ ಮತ್ತು ಇಲ್ಲಿನ ಕೆಲವೊಂದು ಮಂದಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ನಮಗೆ ಅಲ್ಲಿನ ವಸ್ತುಗಳನ್ನು ಮಾರಿದ್ರಲ್ಲ, ಅವ್ರು ಪುನಃ ನಮ್ಮ ಇಲ್ಲೇ ಬರ್ತಾ ಏನೋ ಅದು ಗೊತ್ತಿದ್ದು ಕಾಣಿಸ್ತಿದೆ. ನಾವು ಬರೋಕ್ಕಿಂತ ಮೊದಲು ಬಂದು ನಿಂತಿದ್ರು ಅವರು ಮತ್ತು ಕೇಳ್ತಾ ಇದ್ರು, ಅದು ತೋಡ್ರಿ, ಇದು ತೋಡ್ರಿ ಸಸ್ವರ್ಗ ಅಂತೇಳಿ. ಮತ್ತೆ ನಾವು ಹೋಟೆಲ್ಗೆ ಹೋಗ್ತೀವಿ. ನಮ್ಮ ಇಂಡಿಯನ್ ಸ್ಟೈಲ್ ಫುಡ್ ಇತ್ತು, ಏನು ನಮಗೆ ತೊಂದರೆ ಇಲ್ಲ. ಇಡೀ 10 ದಿವಸ ಪ್ರವಾಸದಲ್ಲಿ ನಮ್ಗೆ ಇಂಡಿಯನ್ ಫುಡ್ ಸಿಕ್ತು. ಫುಡ್ ಏನು ತೊಂದರೆ ಇಲ್ಲ, ಕರೆನ್ಸಿದು ಏನು ತೊಂದರೆ ಇಲ್ಲ. ಯಾವ ದೇಶದಾಗ ಇಂಡಿಯನ್ ಕರೆನ್ಸಿ ಎಲ್ಲ ನಡೀತಾನೆ ಬರ್ತದೆ. ನಾವು ಡಾಲರ್ ತೊಗೊಂಡೋಗಿದ್ದು ಕೇಳಿದಲ್ಲಿ ಡಾಲರ್ ಕೊಡ್ತಿದ್ವಿ, ಇಲ್ಲ ನಾವು ಇಂಡಿಯನ್ ಕರೆನ್ಸಿ ಅಕ್ಸೆಪ್ಟ್ ಮಾಡ್ಕೊತಿದ್ರು. ಎಲ್ಲ ದೇಶದಲ್ಲಿ ಯಾವುದೇ ನಮಗೆ ಎಕ್ಸ್ಚೇಂಜ್ ತೊಂದರೆ ಬರಲಿಲ್ಲ. ಇಲ್ಲಿ ನಾವು ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿಕೊಂಡು ಮುಂದಿನ ಪಯಣಕ್ಕೆ ಸಿದ್ಧರಾದೆವು. ಇಂಡಿಯನ್ ರೆಸ್ಟೋರೆಂಟ್ನಲ್ಲಿ ಊಟ ಮುಗಿದ ನಂತರ ನಾವು ಪುನಃ ನಮ್ಮ ಬಸ್ಸನ್ನು ಏರಿದ್ದು. ಅಲ್ಲಿ ನಮ್ಮ ಗೈಡ್ ಹೇಳಿದ್ರು, ಇಲ್ಲಿಂದ ಸುಮಾರು 60 ಕಿಲೋಮೀಟರ್, ಸುಷ್ಮನ್ ಸಿಟಿಯಿಂದ ಮೇನ್ ಸಿಟಿ ಸೆಂಟ್ರಿಗೆ ನಾವಿದ್ದೀವಿ, ಅಲ್ಲಿಂದ 60 ಕಿಲೋಮೀಟರ್ ಅಂತರದಲ್ಲಿ ಏನು ಅಮೆರಿಕ ಜೊತೆಗೆ ಯುದ್ಧ ಆಗಿತ್ತು, ಅಮೆರಿಕ ಸೈನ್ಯದ ಜೊತೆಗೆ ಯುದ್ಧ ಆಗಿತ್ತು, ಆ ಒಂದು ಸ್ಥಳ. ಅದಕ್ಕೆ ಏನಂತ ಅಂದ್ರೆ ಸುಸಿ ಟನಲ್ಸ್ ಅಂತ ಕರೀತಾರೆ. ಸುಸಿ ಟನಲ್ಸ್. ಈ ಸುಸಿ ಟನಲ್ಸ್ ಹೋಗೋಣ ಅಂತ ಹೇಳಿ ನಮ್ಮ ಬಸ್ ಅಲ್ಲಿಂದ ಪ್ರಯಾಣವನ್ನು ಆರಂಭಿಸಿತು. ಸುಮಾರು ಒಂದು ಅರ್ಧ ಗಂಟೆ ಪ್ರಯಾಣ ಆಗಿರಬೇಕು. ನಡುವ ಅವರು ಏನು ಮಾಡ್ತಾರೆ, ಬಸ್ಸನ್ನ ಒಂದು ಫ್ಯಾಕ್ಟ್ರಿ ಇತ್ತಲ್ಲಿ, ಯಾವುದಂದ್ರೆ ಬಾಂಬುವನ್ನ ನೂಲು ಮಾಡಿ ಬಟ್ಟೆಗಳನ್ನು ತಯಾರು ಮಾಡುವಂಥ ಫ್ಯಾಕ್ಟ್ರಿ. ಅದ್ರ ಹೆಸರು ಥೈಸನ್ SP ಫಿಸ್ಕೋಸ್ ಗಾರ್ಮೆಂಟ್ ಫ್ಯಾಕ್ಟ್ರಿ ಅಂತ ಇತ್ತು. ಅಲ್ಲಿಗೆ ತೊಗೊಂಡು ಹೋದ್ರು ನಮಗೆ. ಯಾವ ರೀತಿಯಾಗಿ ಇಲ್ಲಿ ಬಾಂಬು ಬಿದಿರುಗಳನ್ನು ಬೆಳೆಸಿ ನೂಲು ತೆಗೆದು ಬಟ್ಟೆಗಳನ್ನು ಮಾಡ್ತಾರೆ, ಎಷ್ಟು ಕಾಸ್ಟ್ಲಿ ಬಟ್ಟೆಗಳನ್ನು ಮಾಡ್ತಾರೆ ಅಂತ ಹೋಗಿ
ಆ ಪ್ರೊಸೆಸ್ ಎಲ್ಲ ತೋರಿಸಿದ್ರು. ಮತ್ತು ಇದು ಫ್ಯಾಕ್ಟ್ರಿ ಶೋ ಶೋರೂಮ್ ಇದೆ, ಶಾಪ್ ವರ್ಕ್ ಶಾಪ್, ಇದು ಶಾಪ್ ಏನಿದೆ ಅಲ್ಲ ಫ್ಯಾಕ್ಟ್ರಿ ಶಾಪ್ನು ತೋರಿಸಿದ್ರು. ಅಲ್ಲಿ ನಾವೆಲ್ಲ ಅಡ್ಡಾಡಿ ಸುಮಾರು ಒಂದು ಅರ್ಧ ಗಂಟೆಗಿಂತ ಹೆಚ್ಚು ಕಳೆದೇವೆ ಅಲ್ಲಿ. ನಾನು ಹೆಚ್ಚು ಕಡಿಮೆ ನನ್ನ ಮೊಮ್ಮಗನಿಗೆ ಮಕ್ಕಳಿಗೆ ಅವರಿಗೆಲ್ಲ ಕೂಡಿ ಒಂದು 15-20 ಸಾವಿರ ರೂಪಾಯಿದ್ದು ನಾನು ಬಟ್ಟೆಗಳನ್ನು ಅಲ್ಲಿ ಖರೀದಿ ಮಾಡಿದೆ. ಮುಂದೆ ಅಲ್ಲಿ ಪೇಮೆಂಟ್ ಏನಿತ್ತಲ್ಲ, ಪೇಮೆಂಟ್ ಡಾಲರ್ದಲ್ಲಿ, ಡಾಲರ್ ಇದ್ದು $173 ಖರೀದಿ ಮಾಡಿದ್ವಿ, ಕೊಟ್ಟು ನಾವು ತಗೊಂಡಿವೆ. ಎಲ್ಲ ಚೆಂದಂಗೆ ಅವ್ರು ಬಾಕ್ಸ್ನಾಗ ಸೀಲ್ ಮಾಡಿ ಕೊಟ್ಟರು. ಅಲ್ಲಿಂದ ರಿಟರ್ನ್ ಬಂದು ನಾವು ಬಸ್ನಾಗ ಮೇಲೆ ಬ್ಯಾಗ್ ಇಡುವಂತಹ ಸ್ಥಳದಲ್ಲಿ ಭದ್ರವಾಗಿ ಇಟ್ಟಿವೆ. ಮತ್ತು ಬಸ್ ನಮ್ಮದು ಯಾವುದು ಟನಲ್ದಂತ ಪ್ರಯಾಣವನ್ನು ಬೆಳೆಸಿತು. ವಾರ್ನಮೆಂಟ್ ಮ್ಯೂಸಿಯಂದಿಂದ 60 ಕಿಲೋಮೀಟರ್ ಅಂತರದಲ್ಲಿರುವಂಥ ಸುಶಿ ಟನಲ್ ಅನ್ನ ನಾವು ಮುಟ್ಟಿದ್ದೇವೆ. ಬಸ್ ನಮ್ದು ಒಂದು ಕಡೆ ನಿಂತಿತ್ತು. ಪೂರಾ ಅದೆಲ್ಲ ಫಾರೆಸ್ಟ್ ಏರಿಯಾ ಇತ್ತು. ಒಂದು ಹಳ್ಳಿ ಬರ್ತದೆ, ಹಳ್ಳಿಯಿಂದ ಆ ಕಡೆಗೆ ಫಾರೆಸ್ಟ್ ಏರಿಯಾ ಬರ್ತದೆ, ಫಾರೆಸ್ಟ್ ಏರಿಯಾ. ಈ ಟನಲ್ಗಳನ್ನು ಅಗಿಲಿಕ್ಕೆ ಪ್ರಾರಂಭ ಮಾಡಿದ್ದು 1948ರಾಗ. 48ರಲ್ಲಿ ಏನಾಗಿತ್ತು ಅಂದರೆ, ಈ ಫ್ರೆಂಚ್ ಫೋರ್ಸ್ ಜೊತೆಗೆ ಹೋರಾಟ ಮಾಡಬೇಕಾಗಿತ್ತು. ಆ ಫ್ರೆಂಚ್ ಫೋರ್ಸ್ ಜೊತೆಗೆ ಹೋರಾಟ ಮಾಡೋ ಸಲುವಾಗಿ ಅವ್ರೇನು ಮಾಡ್ತಿದ್ರು ಅಂದರೆ, ಈ ವಿಯೆಟ್ನಾಂ ಜನ ತಾವು ಬಳಸುವಂಥ ವೆಪನ್ಗಳನ್ನು, ಡಾಕ್ಯುಮೆಂಟ್ಗಳನ್ನು, ಕೆಲವೊಂದು ಮಹತ್ವದ ವಸ್ತುಗಳನ್ನು ಈ ಫ್ರೆಂಚ್ ಫೋರ್ಸ್ನಿಂದ ಅವನ್ನ ರಕ್ಷಣೆ ಮಾಡ್ಕೋಬೇಕಾಗಿತ್ತು, ಗೌಪ್ಯವಾಗಿಡಬೇಕಾಗಿತ್ತು. ಅದಕ್ಕೆ ಅವ್ರು ಯಾವಾಗ ಏನು ಮಾಡಿದ್ರೆ, ಭೂಮಿ ಅಗದ ಕಸಿ ಸಣ್ಣ ಸಣ್ಣ ಒಂದು ಇವನ್ನ ತೆಗೆದು, ಟನಲ್ಗಳನ್ನು ತೆಗೆದು ಅಲ್ಲಿ ಅವುಗಳನ್ನು ಮುಚ್ಚಿಡುವಂಥ ಒಂದು ಪ್ರಾರಂಭ ಆಯಿತು. ಅದು ಯಾವಾಗ 1948ರಿಂದ ಪ್ರಾರಂಭ ಆಯಿತು. ಮುಂದೆ ಬರುವಂತ ಏನಾಯ್ತು ಅಂದ್ರೆ, ಅದು ನಿರಂತರ ಇದೆ. ಫ್ರೆಂಚ್ ರೆವಲ್ಯೂಷನ್ ಮುಗಿಬಿಡೋದು, ಮತ್ತು ಇಲ್ಲಿ ವಿಯೆಟ್ನಾಂ, ದಕ್ಷಿಣ ವಿಯೆಟ್ನಾಂ, ಉತ್ತರ ವಿಯೆಟ್ನಾಂ ಇದು ಮತ್ತು ಶುರುನ ಆಯ್ತದು. ಒಂದು ಕಮ್ಯುನಿಸ್ಟ್ತ್ವ, ಇನ್ನೊಂದು ಇದು ಡೆಮೊಕ್ರೆಟಿಕ್ ಅಮೆರಿಕನ್ ಬೌಂಡೆಡ್ ಇತ್ತು. ಹೀಗಾಗಿ ಈ ಯುದ್ಧ ಮುಂದುವರಿತು. ಮುಂದೆ ಏನಾಯ್ತು ಅಂದ್ರೆ, ಮೊದಲು ಫಸ್ಟ್ ಇವ್ರು ಏನ್ ಮಾಡಿಬಿಡಿದ್ರು, ಅಲ್ಲೆಲ್ಲೇ ಭೂಮಿ ಸಾಯಿಲ್ ಟೈಪ್ ಇದೆ ಅದು, ಅದನ್ನೆಲ್ಲ ಕೆದರಿ ಇವನ್ ಮಾಡ್ತಾ ಇದ್ರು. ನಂತರ ಅಮೆರಿಕನ್ ಜೊತೆಗೆ ಯುದ್ಧ ಮಾಡುವಂತ ಪರಿಸ್ಥಿತಿ ಬಂತಲ್ಲ, ಅವಾಗ ಹೊಚಿಮನ್ ಏನ್ ಮಾಡಿದಂದ್ರೆ, ಉತ್ತರ ವಿಯೆಟ್ನಾಂನಿಂದ ದಕ್ಷಿಣ ವಿಯೆಟ್ನಾಂಗೆ ಬರುವಾಗ ಭೂಮಿಯಲ್ಲಿನೇ ಟನಲ್ಗಳನ್ನ ಕೊರೆದು, ಕೈಯಿಂದನೇ ಹಂಗೆ ಕೊರೆದು, ಪಿಕಾಸಿ ತಗೊಂಡು ಕೊರೆದುಕೊಂಡ ಒಬ್ಬ ಮನುಷ್ಯ ದಾಟಿ ಹೋಗುವಂತ ಟನಲ್ಗಳು ಸುಮಾರು 500 ಕಿಲೋಮೀಟರ್ ಉದ್ದ, 250 ಕಿಲೋಮೀಟರ್ ಹಗರಲ್ಲ. ಇಂಥ ದೊಡ್ಡ, ಎಲ್ಲೆಲ್ಲಿ ಯಾವ ಸ್ಥಳಕ್ಕೆ ಹೋಗ್ಬೇಕಾಗಿತ್ತಲ್ಲ ಆ ಸ್ಥಳದ ಎಲ್ಲ ಡೈರೆಕ್ಷನ್ ತಗೊಂಡು ಹೋಗಿ, ಎಷ್ಟು ದಿವಸ ಎಷ್ಟು ವರ್ಷ ತಗೊಂಡಿರ್ಬೇಕು ನೋಡ್ರಿ, ಎಷ್ಟು ಬುದ್ಧಿವಂತರಿರ್ಬೇಕು ಅವರು. ಎಲ್ಲ ಕಡೆಗೆ ಕನೆಕ್ಟ್ ಆಗುವಂಗ ಭೂಮಿಯಲ್ಲಿನೇ ಒಂದು ಸಿಟಿಯನ್ನ ಟನಲ್ ಮೂಲಕ ಒಂದು ನಗರವನ್ನ ಆರಂಭ ಮಾಡಿದ್ರು ಅವರು. ಮತ್ತು ಆ ಉದ್ದ ಎಷ್ಟಂದ್ರೆ 500 ಕಿಲೋಮೀಟರ್, 250 ಕಿಲೋಮೀಟರ್ ಅಗಲದ್ದು. ಅಗಲಂದ್ರೆ ಸುತ್ತು ಕಡೆಗೆ ಒಂದು, ಅಂದ್ರೆ ತಮ್ಮ ವಿಯೆಟ್ನಾಂ ದೇಶದ ಎಲ್ಲೆಲ್ಲಿ ಹೋಗ್ಬೇಕಾಗಿತ್ತಲ್ಲ ಅಲ್ಲೆಲ್ಲ ಈ ಸುರಂಗ ಮಾರ್ಗದ ಮೂಲಕ ಹೋಗ್ಲಿಕ್ಕೆ, ಯುದ್ಧ ಮಾಡಲಿಕ್ಕೆ, ವೈರಿಯನ್ನು ಸದಿಬಿಡ್ಲಿಕ್ಕೆ ತಂತ್ರಗಳನ್ನು ಬಳಸಿ ಉಪಯೋಗ ಮಾಡಿಕೊಂಡಿದ್ರು. ಮುಂದೆ ಇದು 1960ರ ದಶಕದಲ್ಲಿ ಅಮೆರಿಕ ಜೊತೆಗೆ ಯುದ್ಧ ಶುರುವಾಯ್ತಲ್ಲ, ಅವಾಗ ಇನ್ನಷ್ಟು ತೀವ್ರಗತಿಯಲ್ಲಿ ಈ ಟನಲ್ಗಳ ಸಂಖ್ಯೆ ಹೆಚ್ಚಾಯಿತು. ಈ ಟನಲ್ಗಳಲ್ಲಿ ಏನೇನಿದೆ ಅಂದ್ರೆ, ಇಲ್ಲೇ ಟ್ರೂಪು ಇರ್ತಿತ್ತು, ಸೈನಿಕರು ಇರ್ತಿದ್ರು, ಸೈನಿಕರಿಗಾಗಿರುವಂತಹ ಆಸ್ಪತ್ರೆಗಳನ್ನು ಇದ್ವು ಅಲ್ಲಿ. ಮುಂದೆ ಕಮಾಂಡೋ ಸೆಂಟರ್, ಸೈನ್ಯವನ್ನು ನಿಯಂತ್ರಣ ಮಾಡುವಂತ ಕಮಾಂಡೋಗಳ ಆಫೀಸ್ಗಳು ಇದ್ವು ಅಲ್ಲಿ. ಆ ಜನರಿಗೆ ಊಟ ಮಾಡಿಸಲು ಕಿಚನ್ಗಳಿದ್ವು ಅಲ್ಲೆಲ್ಲೇ. ಅಷ್ಟೇ ಅಲ್ಲ, ಮತ್ತು ಕಿಚನ್ಗಳ ಜೊತೆಗೆ ವರ್ಕ್ಶಾಪ್ಗಳಲ್ಲಿದ್ದು, ಈ ಅಮೆರಿಕನ್ಸ್ ಏನ್ ಬಾಂಬ್ಗಳನ್ನ ಬಳಸ್ತಿದ್ರು, ಅವೇನು ಉಳಿದಿದ್ದಿಲ್ಲ, ಅವನ್ನೆಲ್ಲ ತಂದು ಕರಗಿಸಿ ಮತ್ತೆ ಇವರು ವೆಪನ್ಗಳನ್ನು ತಯಾರು ಮಾಡ್ತಿದ್ರು. ಅದೇ ಅವ್ರಿಗೆ ಇಂಪಾರ್ಟೆಂಟ್. ಎಲ್ಲ ವರ್ಕ್ಶಾಪ್ಗಳು ಸಹಿತ ಅಂಡರ್ ಗ್ರೌಂಡ್ ಇದ್ದು. ಅದು ನೋಡ್ಲಿಕ್ಕೆ ಹತ್ತಿದ್ರೆ ವಂಡರ್ಫುಲ್ ಅನಿಸ್ತಿದೆ. ನಿಜವಾಗಿಯೂ ವಿಯೆಟ್ನಾಂ ಜನ ಏನಿರಲ್ಲ, ಬಹಳ ಶೂರರು ಮತ್ತು ಧೈರ್ಯವಂತರು. ಅದಕ್ಕಲ್ಲಿ ಮೊದಲು ಫ್ರೆಂಚರ್ ಜೊತೆಗೆ ಹೋರಾಟ ಮಾಡೋ ಕಾಲಕ್ಕೂ ಆಯ್ತಿದ್ದು, ಎರಡನೇದು ಅಮೆರಿಕ ಜೊತೆಗೆ ಹೋರಾಟ ಮಾಡೋ ಕಾಲಕ್ಕೂ ಈ ಟನಲ್ಗಳ ಜಾಲನೂ ಹೆಚ್ಚಾಯಿತು, ಬಳಕೆನೂ ಹೆಚ್ಚಾಯಿತು. ಅದಕ್ಕೆ ಇವರು ಗೆರಿಲಾ ರಣತಂತ್ರದಿಂದ ಯುದ್ಧ ಮಾಡಿ ಗೆದ್ದಾರೆ ಅವನ್ನ. ಅದಕ್ಕೆ ಅವರು ಹೇಳ್ತಾ ಇರೋದು, ಎರಡು ಹೆಸರನ್ನು ಭಾರತೀಯ ತೋಳ್ತಾರೆ. ಒಂದು ಹೊಶಮನ್ ಸಿಟಿದು, ಹೊಶಮನ್ ಹೆಸರು ಹೇಳೋ ಕಾಲಕ್ಕೆ ಗಾಂಧಿದು ಹೇಳ್ತಾರೆ, ಯುದ್ಧ ತಂತ್ರ ಹೇಳೋ ಕಾಲಕ್ಕೆ ಶಿವಾಜಿದು ಹೇಳ್ತಾರೆ. ಶಿವಾಜಿ ಯಾವ ರೀತಿಯಾಗಿ ಗೆರೆಲಾ ತಂತ್ರವನ್ನು ಬಳಸಿ ಬಿಜಾಪುರದ ರಾಜರನ್ನ ಎದುರಿಸಿದ್ದಲ್ಲ, ಹಂಗೆ ಇವರು ಅದೇ ಗೆರೆಲಾ ತಂತ್ರವನ್ನು ಬಳಸಿದ್ರು ಅಂತ ಹೇಳಿ ಗೈಡ್ ನಮಗೆ ತಮ್ಮ ಏನೊಂದು ಮಾರ್ಗದರ್ಶನ ಹೇಳ್ತಾ ಇದ್ದಿಲ್ಲ ಸ್ಥಳದ ಬಗ್ಗೆ. ಆ ಹೇಳಿದಾಗ ಶಿವಾಜಿ ಮತ್ತು ಗಾಂಧಿಯವರ ತಂತ್ರಗಳನ್ನು ಬಳಸಿ ನಾವು ಯಶಸ್ವಿಯಾಗಿ ಅನ್ನುವಂಥದ್ದನ್ನ ಹೇಳೋ ಕಾಲಕ್ಕೆ ನಮ್ಮ ಭಾಳ ಸೂಸಿ ಟನಲ್ ಇರುವ ಸ್ಥಳವು ಸಂಪೂರ್ಣವಾಗಿ
ಮಲೆನಾಡಿನ ಅರಣ್ಯದಲ್ಲಿದೆ. ಚಿಕ್ಕ ಒಂದು ದಟ್ಟವಾದ ಅರಣ್ಯ ಇದೆ. ಅಲ್ಲಿನೇ ಈ ಟನಲ್ಗಳಿಂದೆಲ್ಲ ಆಳ 3 ಮೀಟರ್ದಿಂದ 12 ಮೀಟರ್ವರೆಗೆ ಆಳ ಇವೆ ಮತ್ತು ಜಾಲ ರೂಪದಲ್ಲಿ 4 ದಿಕ್ಕಿಗೆ ಸುಮಾರು 250 ಕಿಲೋಮೀಟರ್ ಅಷ್ಟು ಜಾಲ ಹೊಂದಿದೆ. 500 ಕಿಲೋಮೀಟರ್ ದೂರದವರೆಗೂ ಹೋಗಿ ಮುಖ್ಯ ಸ್ಟೇಷನ್ಗಳಿಗೆ ಇದು ರೀಚ್ ಆಗ್ತದೆ. ಇಲ್ಲ ಟ್ರೆಂಚಸ್ ನೋಡಲಿಕ್ಕೆ ಅದ್ಭುತವಾದಂತಹ ಈ ಒಂದು ಕೆಲಸ. 2 ಯುದ್ಧಗಳನ್ನು ಅವರು ಯಾವ ರೀತಿಯಾಗಿ ಎದುರಿಸಿದರು ಮತ್ತು ಅಮೆರಿಕ ಸೈನ್ಯವನ್ನು ಯಾವ ರೀತಿಯಾಗಿ ಯಾವ ತಂತ್ರದಿಂದ ಅದನ್ನು ಸೋಲಿಸಿದರು ಅನ್ನೋದನ್ನ ಇಲ್ಲಿ ನಮಗೆ ಸ್ಪಷ್ಟ ಆಗ್ತಿದೆ. ಅವರು ಬಳಸಿದ್ದನೇ ಸ್ವಾತಂತ್ರ್ಯಕ್ಕಾಗಿ ಒಂದು ಗಾಂಧಿವಾದ. ಗಾಂಧಿಯನ್ನ ಅವರು ಕೃಷಿಮನ್ನೇನಿಲ್ಲ, ಗಾಂಧಿ ತತ್ವವನ್ನು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು. ಮತ್ತು ಶಿವಾಜಿಯ ಒಂದು ತಂತ್ರ ಯಾವುದೋ ಗೆರಿಲ್ಲರ ತಂತ್ರದಿಂದ ಈ ಅಮೆರಿಕ ಸೈನ್ಯವನ್ನು ಸದೆಬಡಿಯುವುದು ಅಲ್ಲಿ ನಮಗೆ ತಿಳಿದು ಬಂದಿತ್ತು ಗೈಡ್ನಿಂದ. ಸೂಸಿ ಟನಲದ ಈ ಒಂದು ಅರಣ್ಯ ಭರಿತಂತ ಒಂದು ವಾತಾವರಣದಿಂದ ಆವರಣ ಇದೆ. ಆವರಣ ಎಲ್ಲ ಸುತ್ತಾಕಿ ನೋಡ್ತಾ ಇದ್ದೀವಿ ಮತ್ತು ಒಬ್ಬೊಬ್ಬರಾಗಿ ಕೆಳಗಡೆಗೆ ಹಿಡಿದು ಆ ಟನಲ್ಗಳನ್ನು ವೀಕ್ಷಿಸುವ ಸಲುವಾಗಿ ನಾವು ಮುಂದೆ ನಡೆದೇವೆ. ಗೈಡ್ ಮುಂದಿನ ಆ ಜಾಗದ ಬಗ್ಗೆ ಹೇಳ್ತಾ ಹೊಂಟಿದ್ರು. ಟನಲ್ಗಳನ್ನ ತೋರಿಸ್ತಾ ಇದ್ರು ಎಡಕ ಬಲಕ. ಅಂದ್ರೆ ಎಲ್ಲಾ ಟನಲ್ಗಳನ್ನ ಸುತ್ತಿ ನೋಡ್ಲಿಕ್ಕೆ ಆಗುವುದಿಲ್ಲ. 2 ಟನಲ್ಗಳಲ್ಲಿ ನಾವು ಹೋಗ್ಬೋದು ಅಂತ ಅವರು ಹೇಳ್ತಾ ಇದ್ರು. ಒಂದು ಟನಲ್ ಬಗ್ಗೆ ಅಲ್ಲಿ ಇದ್ದ ಸಿಬ್ಬಂದಿನೇ ಒಂದು ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ರು. ಯಾವ ರೀತಿಯಾಗಿ ಅವರು ಟನಲಲ್ಲಿ ಇಳಿದು ಮೇಲೆ ಮುಚ್ಕೊಳ್ತಿದ್ರು ಮತ್ತು ಎಲ್ಲಿ ಹೋಗಬೇಕಾಗಿತ್ತು, ಯಾವ ಕಡೆ ಹೋಗಬೇಕಾಗಿತ್ತು ಅನ್ನೋದನ್ನ ಅವರು ಹೇಳ್ಕೊಟ್ರು ನಮಗೆ. ಅಲ್ಲಿ ನಮ್ಮ ಮನಸ್ಸಿತ್ತು ಆ ಒಂದು ಮಾದರಿ ಏನಿತ್ತಲ್ಲ, ಶಿವಾಜಿಯದ್ದೇನು ಗೆರೆಲ್ಲ ಮಾದರಿ ಇತ್ತಲ್ಲ, ವಾಕ್ ಮಾದರಿ, ಅದನ್ನ ಯಾವಾಗ ಪದೇ ಹೇಳ್ತಿದ್ರು. ಸ್ವಾತಂತ್ರ್ಯ ಆಂದೋಲನಕ್ಕಾಗಿ ನೀವು ಗಾಂಧಿಯವ್ರದ ಮಾರ್ಗಗಳನ್ನ ಇತ್ತು, ಗೆರಿಲ್ಲ ಮಾರ್ಗಕ್ಕಾಗಿ ಶಿವಾಜಿಯ ನಾವು ತಂತ್ರಗಳನ್ನೇ ಬಳಸ್ತಾ ಇದ್ವಿ ಅಂತೇಳಿ ಗೈಡ್ ಪದೇ ಹೇಳ್ತಾ ಇದ್ದ. ಅದಕ್ಕೆ ಅಲ್ಲೇ ನಮಗೆ ಅವರು ಯಾವ ರೀತಿಯಾಗಿ ಮುಚ್ಕೊಳ್ತಿದ್ರು ಮತ್ತು ಯಾವ ರೀತಿಯಾಗಿ ವೈರಿಗಳ ಮೇಲೆ ಅಂದ್ರೆ ಅಮೆರಿಕನ್ ಫೌಜಿಗಳ ಮೇಲೆ ದಾಳಿ ಮಾಡ್ತಿದ್ರು. ದಾಳಿ ಮಾಡಿದ್ರೆ ಹೇಗಂದ್ರೆ ಒಂಥರ ದಾಳಿ ಮಾಡಿದ್ರೆ ಪೂರ ಪ್ರಾಣ ತೆಗೆದುಬಿಡ್ತಿದ್ರು. ಈ ರೀತಿಯಾಗಿ ಭಯಾನಕ ದಾಳಿಯ ದೃಶ್ಯಗಳನ್ನ ಯಾವ ರೀತಿ ಅವರು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಅನ್ನೋದನ್ನ ತೋರಿಸ್ಕೊಟ್ರು ಅವರಿಗೆ. ನಾವೆಲ್ಲ ಪ್ರವಾಸಿಗರು ಗುಂಪಾಗಿ ಅಲ್ಲೆಲ್ಲ ಅವ್ರೇನು ನಮಗೆ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತಾ ಇದ್ರಲ್ಲ, ಅಲ್ಲಿ ಟನಲ್ ಮಾರ್ಗದಲ್ಲಿ ಏನೇನು ಮಾಡ್ತಿದ್ರು ಅದನ್ನು ನಾವು ನೋಡ್ತಾ ಹೊರಟಿದ್ದೀವಿ. ಆ ಮಧ್ಯೆ ಗೈಡ್ ಹೇಳಿದ ನಮಗೆ ಸುಮಾರು ಈ ಟನಲ್ಗಳನ್ನು ಕೊರಿಲಿಕ್ಕೆ, ಈ ಜಾಲವನ್ನು ಮಾಡಲಿಕ್ಕೆ ಸುಮಾರು 45,000 ವಿಯೆಟ್ನಾಂ ಜನ ಪ್ರಾಣವನ್ನು ಕಳ್ಕೊಂಡಾರ. ಆ 45,000 ವಿಯೆಟ್ನಾಂ ಜನರಲ್ಲಿ ಪುರುಷರು ಇದ್ದಾರೆ, ಸ್ತ್ರೀಯರು ಇದ್ದಾರೆ, ಮಕ್ಕಳು ಇದ್ದಾರೆ. ಇದನ್ನು ಬಹಳ ಅವರು ತಮ್ಮ ಶ್ರಮ ತ್ಯಾಗದಿಂದ, ಪ್ರಾಣ ತ್ಯಾಗದಿಂದ ಈ ಒಂದು ಟನಲ್ಗಳನ್ನು ನಿರ್ಮಾಣ ಮಾಡ್ಯಾರಂತ ಹೇಳಿದರು. ಅಮೆರಿಕನ್ ಸೈನಿಕರನ್ನ ಯಾವ ರೀತಿಯಾಗಿ ಟ್ರ್ಯಾಪ್ ಮಾಡಿ ಕೊಲ್ಲಲಾಗ್ತಿತ್ತು ಅನ್ನೋದನ್ನ, ಭೂಮಿಯಲ್ಲಿನ ಅಲ್ಲಲ್ಲೇ ಅಸ್ತ್ರಗಳನ್ನು ಕೆಳಗೆ ಹೋಗೋದು, ದೊಡ್ಡ ಬಚ್ಚೆಗಳನ್ನು ಹೋಗೋದು, ಮ್ಯಾಗ ನೆಲಗದ್ದೆ ಕಾಣಿಸಿದ್ರು ತಪ್ಪಿ ಅವ್ರ ಹೆಜ್ಜೆ ಇತ್ತು ಅಂದ್ರೆ ಕೆಳಗೆ ಬಿದ್ದು ಸತ್ತ ಹೋಗ್ತಿದ್ರು. ಇಂಥವು ಟ್ರ್ಯಾಪ್ಗಳನ್ನು ಸಹಿತ ಮಾಡಿದ್ದನ್ನು ಅವ್ರು ತೋರಿಸ್ತಾ ಇದ್ರು. ಮತ್ತು ಅಲ್ಲೆಲ್ಲ ಅಮೆರಿಕ ನಾವು ಟ್ಯಾಂಕರ್ಗಳೇನದಿಲ್ಲ, ಹೊರತು ಎಲ್ಲಿತ್ತು ಅಲ್ಲೇ ಉಳಿದಿದ್ದು ಆ ಟ್ಯಾಂಕರ್ಗಳನ್ನು ನಿಷ್ಕ್ರಿಯ ಮಾಡಿ ಹೋಗಿದ್ರು ಅವರ. ಆ ಎಲ್ಲ ಒಂದು ರಣಭಯಂಕರ ದೃಶ್ಯ ಅಲ್ಲಿ ಸುತ್ತಮುತ್ತ ನೋಡಕ್ ಸಿಗ್ತಿದೆ. ಅಷ್ಟೇ ಅಲ್ಲ, ಆ ಒಂದು ಭೂಮಿಯನ್ನ, ಅರಣ್ಯ ಭೂಮಿಯಲ್ಲಿ ಪ್ರತಿ ಇದಕ್ಕೂ ಒಂದೊಂದು ಅಮೆರಿಕನ್ ಬುಲೆಟ್ ಸಿಗ್ತಾವ. ಆ ರೀತಿಯಾಗಿ ಅವರು ದಾಳಿಯನ್ನ ಮಾಡ್ಯಾರಂತ. ದಾಳಿಯ ಒಂದು ಭೀಕರತೆಯನ್ನ ನಮ್ಮ ಮುಂದೆ ತೆರೆದಿಟ್ರು. ಒಂದು ಏನಾಯ್ತಾರೆ 1975 ಅಮೆರಿಕ ಯುದ್ಧವನ್ನು ನಿಲ್ಲಿಸಿ ಹೋಗಿಬಿಡ್ತದೋ ಮತ್ತು ಸಂಪೂರ್ಣವಾಗಿ ಸೌತ್ ವಿಯೆಟ್ನಾಂ ಸೋತು ಹೋಯಿತು. ಒಂದು ಉತ್ತರ ವಿಯೆಟ್ನಾಮನ ಗ್ಯಾಸಿ 2 ದೇಶನ ಒಂದು ಮಾಡಿಕೊಂಡು ತಮ್ಮದ ಅವರು ಮುಂದುವರಿಸಿಕೊಂಡು ಹೋದರು. ಅಮೆರಿಕ ವಿರುದ್ಧ ವಿಯೆಟ್ನಾಂ ಯೋಧರು ಹೆಣ್ಣು ಗಂಡು ಮಕ್ಕಳು ಯಾವ ರೀತಿಯಾಗಿ ಹೋರಾಟ ಮಾಡಿದರು ಅನ್ನುವುದನ್ನು ಅಲ್ಲೆಲ್ಲ ಅವ್ರು ಏನು ಮಾಡ್ತಾರೆ, ಅವರು ಮೂರ್ತಿಗಳನ್ನು ತಯಾರು ಮಾಡಿ ಇಟ್ಟಾರೆ. ಆಕ್ಚುಲಿ ಪ್ರಾಣ ತ್ಯಾಗ ಮಾಡಿದಂಥ ಜನರ ಅಲ್ಲೆಲ್ಲೇ ಅವರ ಮೂರ್ತಿಗಳನ್ನು ತಯಾರು ಮಾಡಿಟ್ಟರು. ನಾವೆಲ್ಲ ಅವನ್ನು ಸುತ್ತಾಕಿ ನೋಡ್ತಾ ಇದ್ದೇವೆ. ಯಾರು ಅಸ್ತ್ರಗಳನ್ನು ತಯಾರು ಮಾಡ್ತಿದ್ರು, ಯಾರು
ವೈದ್ಯಕೀಯ ಚಿಕಿತ್ಸೆಯ ಬಗ್ಗೆ ಮಾಡ್ತಿದ್ರು, ಇನ್ಯಾರು ಗಡಿ ಕಾಯ್ತಿದ್ರು. ಎಲ್ಲ ಜನರ ಯೋಧರ ಅಂದ್ರೆ ಹುತಾತ್ಮರಾದಂಥ ಯೋಧರ ಅವರು ಚಿತ್ರಗಳನ್ನು ಮಾಡಿ ಅಲ್ಲಿ ಮೂರ್ತಿಗಳನ್ನು ಮಾಡಿ ಇಟ್ಟಿದ್ರು. ಆ ಏರಿಯಾದಲ್ಲಿ ಅಲ್ಲೆಲ್ಲ ಯುದ್ಧ ಟ್ಯಾಂಕರ್ಗಳಿದ್ದು, ಅಮೆರಿಕದ್ದು ವಿಮಾನಗಳಿದ್ದು, ಅಸ್ತ್ರಗಳಿದ್ದು, ತೋಪು ಎಲ್ಲ ಇದ್ದಿದ್ದು ಅವೆಲ್ಲ. ಒಂದು ನಾನೇನು ಮಾಡಿದೆ, ಅಲ್ಲೇ ಇದ್ದಂಥ ಒಂದು ಟ್ಯಾಂಕರ್ದ ಮೇಲೆ ಕೂತ್ಕೊಂಡು ಈ ಭಾವಚಿತ್ರವನ್ನು ತೆಗೆದುಕೊಂಡೆ. ಸುತ್ತಮುತ್ತ ವಾತಾವರಣದಲ್ಲಿ ಅಲ್ಲಿ ಹೋದರೆ ಯುದ್ಧದ ವಾತಾವರಣ ಬಹುತೇಕ ಈ ಹಾಲಿವುಡ್ ಫಿಲ್ಮ್ಗಳಲ್ಲಿ ಇದನ್ನು ಈ ಶೀನವನ್ನು ತಗೊಂಡಾರೆ. ವಿಯೆಟ್ನಾಂ ವಾರದ ಬಗ್ಗೆ ಕೆಲವೊಂದು ಫಿಲ್ಮ್ಗಳೇನು ಬಂದವಲ್ಲ, ಆ ಫಿಲ್ಮ್ಗಳಲ್ಲಿ ಇತ್ತೀಚೆಗೆ ಇವು ಎಲ್ಲ ಲೊಕೇಶನ್ ಅನ್ನು ಅವರು ಚಿತ್ರೀಕರಣ ಮಾಡಿದ್ದು ತಿಳಿದು ಬರ್ತಿದೆ. ಇವು ಅಂಡರ್ ಗ್ರೌಂಡ್ ವರ್ಕ್ಶಾಪ್ಗಳು. ಅಲ್ಲಿ ತೋರ್ತಿದ್ರು ಅವ್ರು ಯಾವ ರೀತಿಯಾಗಿ ಹೊರಗಡೆ ಇದ್ದಂಥ ಸ್ಕ್ರ್ಯಾಪ್ ಅಂದ್ರೆ ಅವು ಅಮೆರಿಕನ್ ಸೈನ್ ಯೂಸ್ ಮಾಡ್ತಿದ್ರಲ್ಲ, ಒಡೆದಂಥ ಬಾಂಬ್ ಅವನ್ನೆಲ್ಲ ತಂದು ಇಲ್ಲಿ ಮತ್ತೆ ಕರಗಿಸಿ ಅಸ್ತ್ರಗಳನ್ನು ತಯಾರು ಮಾಡ್ತಿದ್ರು ಇವರು. ಮತ್ತು ಅದನ್ನೇ ಅಮೆರಿಕನ್ ಸೈನಿಕರ ವಿರುದ್ಧ ಉಪಯೋಗ ಮಾಡಿ ಅವರು ಕೊಲ್ತಿದ್ರು ಅನ್ನೋದನ್ನ ಇಲ್ಲಿ ಈ ವರ್ಕ್ಶಾಪ್ ಬಗ್ಗೆನೂ ನಮಗೆ ನೋಡಕ್ಕೆ ಸಿಗ್ತೀವಿ. ಎಲ್ಲಾನು ಅಂಡರ್ ಗ್ರೌಂಡ್ ನಲ್ಲಿ, ಅಂದ್ರೆ ಟನಲ್ ಎಲ್ಲ ಆ ಟನಲ್ ಕೆಳಗಡೆಗೆ ಎಲ್ಲ ಸೌಕರ್ಯಗಳನ್ನು ಅವರು ಮಾಡಿಕೊಂಡಿದ್ರು. ನಾವು ಕೂಡ ಕಡಿಮೆ ಅಂತರದ ಒಂದು ಟನಲ್ ಅನ್ನು ತೋರಿಸ್ಕೊಟ್ರು. ಆ ಟನಲ್ ದಿಂದ ನಾವು ಕೆಳಗಿಳಿದು ಬಗ್ಗಿಕೊಂಡೇ ಸಾವಕಾಶ ದಾಟ್ಕೊಂಡು, ಅದ್ರ ಕೂಡ ತೆಗಿಯಕ್ಕೆ ಆಗ್ಲಿಲ್ಲ, ದಾಟಿ ಬಂದಿವೆ. ಒಂದು ಕಡೆಗೆ ಅಲ್ಲೇ ಒಂದು ಚಹದ ಮುಂಗಟ್ಟು ಅಂಗಡಿ ಇತ್ತಲ್ಲಿ, ಎಲ್ಲ ಅಮೆರಿಕದ್ದು ವೆಪನ್, ತೋಪು ಗೀಪು ಎಲ್ಲ ಹಾಗೆ ಎಕ್ಸಿಬಿಷನ್ ಇಟ್ಟಿದ್ದು. ಮುಂದೆ ಅಲ್ಲಿ ಹೋಗಿ ನಾವು ಟೀ ಸ್ಟಾಲ್ನಲ್ಲಿ ನಾನು ಮತ್ತು ನನ್ನ ಸ್ನೇಹಿತ ನಾಯಕರು ಕೂಡಿ ಒಂದೊಂದು ಕಪ್ ಚಹಾ ಕುಡಿದೇವೆ. ಅದೇ ಪ್ಲೇಸ್ನಲ್ಲಿ ಗನ್ ಶೂಟ್ ಪಾಯಿಂಟ್ ಹೊಂದಿತ್ತದು. ಅಂದ್ರೆ ನಾವು ಒಂದು $10 ಕೊಟ್ಟಿವಿ ಅಂದ್ರೆ ಒಂದು ಸುತ್ತು ಅಂದ್ರೆ 10 ಬುಲೆಟ್ಗಳನ್ನು ಕೊಡ್ತಿದ್ರು, ಫೈರ್ ಮಾಡೋದನ್ನು ಕಲಿಸ್ತಿದ್ರು. ಅದಕ್ಕೆ ಕೆಲವೊಂದು ಜನ ನಮ್ಮಲ್ಲಿ ಒಬ್ರು ಯಾರೋ ಲಾಯರ್ ಬಂದಿದ್ರು, ಇನ್ನೊಂದು ಕೆಲವೊಂದು ಜನ ಇದ್ರು, ಅವರೆಲ್ಲ ಅದ ಗನ್ ಶೂಟಿನ ಬಗ್ಗೆ ಹೋಗ್ಬಿಟ್ರು. ನಾವು ಅದಕ್ಕೆ ಹೋಗ್ಲಿಲ್ಲ. ನಾವು ಇಲ್ಲೇ ಹೋಟೆಲ್ನಲ್ಲಿ ಕೂತ್ಕೊಂಡು ಚಹಾ ಕುಡಿದೇವು ನಾವು. ಮತ್ತು ಸುತ್ತ ಹಾಕಿ ಅಲ್ಲಿ ಇದ್ದಂಥ ಅಮೆರಿಕದ ಬಿಟ್ಟು ಹೋದಂಥ ಈ ಬಾಂಬ್ಗಳಾಯಿತು, ವೆಫನ್ಸ್ಗಳಾಯಿತು, ಈ ದೃಶ್ಯವನ್ನೇ ನೋಡುವುದರಲ್ಲಿ ಕಾಲ ಕಳೆದ. ಟೆನಸ್ ಇರುವಂತಹ ದಟ್ಟಾರಣ್ಯ ಇದು ರೈನ್ ಫಾರೆಸ್ಟ್. ಇದು ಯಾವಾಗಲೂ ಹಚ್ಚಿಗೆ ಹಸಿರು ಥಿಕ್ ಫಾರೆಸ್ಟ್. ಯಾವ ಕಡೆ ನೋಡಿದ್ರೆ ಯಾವ ಕಡೆಗೆಲ್ಲ ಭಯಾನಕ ಅನಿಸಿತ್ತು, ಅಷ್ಟೇ ಮನಸ್ಸಿಗೆ ನೀನು ಕೂಡ ನೀಡ್ತಿತ್ತು. ನಾವು ಅದನ್ನೇ ಅವ್ರು ಕೆಲವೊಂದು ಏರಿಯಾ ಹಾಕಿದ್ರು, ಏರಿಯಾ ಬಿಟ್ಟು ಆ ಕಡೆ ಹೋಗಬೇಡಿ, ಯಾಕೆ ಇನ್ನೂ ಜೀವಂತ ಬುಲೆಟ್ ಇವು ಇರ್ಬೋದು ಅಂತ ಹೇಳ್ತಾರೆ. ಇನ್ನೊಂದು ಅವನ್ನೆಲ್ಲ ಹೊಡಿ ತೆಗೆದಿವಿ ಅಂತಂದ್ರೆ ಅವರು ಅದು ನೆಲದಲ್ಲಿ ಇಡುವಂತ ಬಾಂಬ್ಗಳನ್ನು ಇಟ್ಟಿರ್ತಾರಲ್ಲ, ಅವು ಮೈನ್ಸ್ ಅಂತ ಕರೀತಾರೆ. ಮೈನ್ಸ್ ಇರುವಂತ ಸಾಧ್ಯತೆಗಳಿರ್ತಾವೆ. ಅದು ನಾವು ಅದನ್ನ ಇದು ಮಾಡೋಲ್ಲ, ಅದನ್ನೆಲ್ಲ ಶೋಧನೆ ಮಾಡ್ತಾ ಇದ್ದೇವೆ. ಆದರೂ ಕೂಡ ಜನರಿಗೆ ರಿಸ್ಕ್ ತಗೊಳಕ್ ಹಾಕುವುದಿಲ್ಲ, ಬಿಡುವುದು ಅಂತ ಒಂದು ಏರಿಯಾ ಮಾಡ್ಕೊಂಡಿದ್ರು. ಆ ಏರಿಯಾದಾಗ ಅಷ್ಟೇ ನಮಗೆ ಸುತ್ತಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಸುಮಾರು 1.5 ರಿಂದ 2 ಗಂಟೆ ತನಕ ಎಲ್ಲ ಸುತ್ತಾಡ್ಕೊಂಡು ನೋಡಿದ್ವು. ಟನಲ್ದಾಗ ಹೋಗಿದ್ದೇವೆ, ಅಲ್ಲಿ ವೆಪನ್ಸ್ಗಳನ್ನೆಲ್ಲ ನೋಡಿದ್ದೇವೆ. ಅದಾದ ನಂತರ ಮರಳಿ ಯಾಕೆ ಸಂಜೆ ಆಯಿತು. ಸಂಜೆ ಆದ್ಮೇಲೆ ಮತ್ತು 60 ಕಿಲೋಮೀಟರ್ ಬರಬೇಕಲ್ಲ ಹೋಟೆಲಿಗೆ. ಅದಕ್ಕೆಲ್ಲರೂ ಬಸ್ನಾಗ, ಇದೇ ಬಸ್ ನಮ್ಮದು, ಈ ಬಸ್ನಾಗ ಕೂತ್ಕೊಂಡು ನಾವು ರಿಟರ್ನ್ ಮಾಡ್ತೇವೆ. ಒಂದು ರಿಟರ್ನ್ ಬರ್ತಾ ಇದ್ದಾಗ ಇನ್ನು ಕೆಲವೊಂದು ಏನಂತ ಹೋಟೆಲ್ 1-2 ಕಿಲೋಮೀಟರ್ ಇಷ್ಟೇ ಅಂತರ ಇರ್ಬೋದು. ಅವಾಗ ನಮ್ಮ ಗೈಡ ಮತ್ತು ಇವರು ಹೇಳಿದ್ರು, ಮ್ಯಾನೇಜರ್, ಯಾರು ನೈಟ್ ಸ್ಟ್ರೀಟ್ ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಇದೆ, 1 ಕಿಲೋಮೀಟರ್ ನಡ್ಕೊಂಡು ಆರಾಮ್ಸರಿ ಹೋಗಿ ಮತ್ತು ನೀವು ಇದೇ ರೂಟವಾಗಿ ನೀವು ನಮ್ಮ ಹೋಟೆಲಿಗೆ ಬರ್ಬೋದು. ಇಲ್ಲಿ 1 ಸುಮಾರು 2 ಕಿಲೋಮೀಟರ್ ಅಂತರದಿದೆ. ಯಾರು ಇದ್ರೆ ಇಳಿರಿ, ನೋಡ್ಕೊಂಡು ಬರ್ರಿ, ಮತ್ತು ಇಲ್ಲದ ಯಾರು ಬೇಡ ಆಗೈತಿಲ್ಲ ಅವರು ನಾವು ಹೋಟೆಲ್ಗೆ ಹೋಗೋಣ ಅಂತ ಹೇಳಿದ್ರು. ಅದ್ರಾಗ ಬಹಳಷ್ಟು ಜನ ಹೆಣ್ಮಕ್ಳು ಹೊರತುಪಡಿಸಿ ಎಲ್ಲರೂ ಅಲ್ಲೇ ಇಳಿದು ನೈಟ್ ಸ್ಟ್ರೀಟ್ ವಾಕಕ್ಕೆ ಹೋಗ್ಬಿಟ್ರು. ನಾನು ಮತ್ತು ನಾಯಕರೇನೆಲ್ಲ ನಾವು ಇಳಿಲಿಲ್ಲ, ನಮಗೆ ಸ್ವಲ್ಪ ಸುಸ್ತೂ ಆಗಿತ್ತು. ಹೀಗಾಗಿ ನಾವು ಹೋಟೆಲ್ಗೆ ಬಂದ್ವಿ. ಹೋಟೆಲ್ಗೆ ಬಂದಾಗ ನಾವು ಅಲ್ಲೇ ಹೋಟೆಲ್ನಲ್ಲಿ ಫ್ರೆಶ್ ಅಪ್ ಹಾಕ್ಕೊಂಡು ನಾವು ಅವತ್ತಿನ ರಾತ್ರಿ ಊಟ 8-8:30 ಆಗಿತ್ತು. ನಾವು ಹೋಟೆಲ್ಗೆ ಬರ್ಬೇಕಾದ್ರೆ ಊಟ ಮಾಡಿಕೊಂಡು ನಾವು ಇರೋದಕ್ಕೆ ಅವರೆಲ್ಲ ಮುಗಿಸ್ಕೊಂಡು ಅದೇ ಟೈಮ್ಗೆ ಬಂದರು. ಮತ್ತು ಗೈಡ್ ನಮ್ಮನ್ನು ಏನು ಮಾಡಿದಂದ್ರೆ ಬಿಟ್ಟು ಹೋಗುವ ಹೇಳಿದಾಗ ನಮಗೆ ಹೇಳಿಬಿಟ್ಟಿದ್ದು, ನಾವು ನಾಳೆ ನಮ್ಮದು ಕೊನೆ ದಿವಸದಿದೆ, ಅರ್ಧ ದಿವಸ ನೀವು ಮಾರ್ಕೆಟಿಂಗ್ ಮಾಡ್ತೇವೆ, ಉಳಿದ ಅರ್ಧ ದಿವಸ ಏನಿದೆ ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅಲ್ಲಿಂದ ಬೆಂಗಳೂರಿಗೆ ಮರಣ ಜರ್ನಿಯನ್ನು ಮಾಡಬೇಕಂತ ಹೇಳಿ ನಮ್ಮ ವಿದಾಯ ಹೇಳಿ ಹೋದ್ರು. ಸುಮಾರು ರಾತ್ರಿ 8-8:30 ಹೊತ್ತಿಗೆ ಬಸ್ ನಮ್ಮನ್ನು ಬಂದು ಹೋಟೆಲ್ಗೆ ಬಿಡ್ತು. ನಾನು ರೂಮ್ಗೆ ಹೋಗಿ ಎಲ್ಲ ಫ್ರೆಶ್ ಅಪ್ ಹಾಕೊಂಡು ನೇರವಾಗಿ ಡೈನಿಂಗ್ ಟೇಬಲ್ಗೆ ಹೋಗಿ ಊಟ ಮಾಡಿದ್ವಿ.
ಸುಸ್ತು ಆಗಿತ್ತು ನಮಗೆ, ಮತ್ತು ನನಗೆ ಸ್ವಲ್ಪ ಜ್ವರ ಇತ್ತು ಅಂತ ಹೇಳ್ತಿದ್ದೆ. ನನಗೆ ಸ್ವಲ್ಪ ಅಸ್ವಸ್ಥ ಇತ್ತು. ಟ್ಯಾಬ್ಲೆಟ್ ತಗೊಂಡು ಏನು ಮಾಡಿದೆ ಅಂದರೆ, ಇನ್ನು ಮಾರನೇ ದಿವಸ ರಿಟರ್ನ್ ಜರ್ನಿ ಇದೆ, ಬೆಳಗ್ಗೆ ಶಾಪಿಂಗ್ ಇದೆ, ರಿಟರ್ನ್ ಜರ್ನಿ ಇದೆ, ಮಳೆ ಹೋದ್ರೆ ಆಯಿತು ಅಂತ ಹೇಳ್ಕೊಂಡು ಆವತ್ತಿನ ರಾತ್ರಿ ನಾವು ಊಟ ಆದ ನಂತರ ನಮ್ಮ ರೂಮ್ನಲ್ಲಿ ಅಲ್ಲಿಯೇ ಕಳೆದೇವೆ. ಇಲ್ಲಿವರೆಗೆ ನಾವು ನಮ್ಮ ಜರ್ನಿಯ 9ನೇ ದಿನ ಮುಕ್ತಾಯಗೊಂಡಿತ್ತು. 9ನೇ ದಿನದ ಏನೇನು ನಾವು ಸ್ಥಳಗಳನ್ನು ನೋಡಿದೆವು ಅನ್ನೋದನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿರುವೆ. ತಮಗೆ ಲೈಕ್ ಆಗಿರ್ಬೋದು, ಅದಕ್ಕೆ ದಯವಿಟ್ಟು ಈ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡುವುದನ್ನು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಇನ್ನೊಬ್ಬರು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಕೊನೆ ದಿವಸದ ಟೂರ್ದಲ್ಲಿ ನಾವು ಏನೇನು ಅನುಭವ ಮಾಡ್ತೇವೆ, ಯಾವ ಸ್ಥಳಗಳನ್ನು ಮತ್ತು ನೋಡ್ತೇವೆ, ಏನು ಅನುಭವ ಆಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.